ಹುಕ್ಕೇರಿ ತಾಲೂಕಿನ ಡಿಸಿಸಿ ಬ್ಯಾಂಕ್ ಚುನಾವಣೆ ಕತ್ತಿ ಮತ್ತು ಜಾರಕಿಹೊಳಿ ಬೆಂಬಲಿಗರ ನಡುವೆ ಗಲಾಟೆ ಆಗಿದೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಮತದ ನಾಮನಿರ್ದೇಶನಕ್ಕಾಗಿ ಕಾದಾಟ ನಡೆದಿದೆ. ನೋಡಿ, ಬಡದಾಡ್ಕೊಂಡಿದ್ದಾರೆ ಕಟ್ಟಿಗೆಗಳಿಂದ, ಕಲ್ಲುಗಳಿಂದ. MP MLA ಎಲೆಕ್ಷನ್ ಕೂಡ ಹಿಂಗಾಗಲ್ವಲ್ರಿ ರಾಜ್ಯದಲ್ಲಿ. ಇದು ಯಾವುದ್ರಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ? ಇಷ್ಟು ಕಾವು ರಣಕಣ ಅಂತ ಜನ ಕೇಳ್ತಾ ಇದ್ರು. ಯಾಕಂದ್ರೆ ಇದು ವೈಯಕ್ತಿಕವಾದಂತಹ ಪ್ರತಿಷ್ಠೆ ಇದೆ. ನಿರ್ದೇಶಕರನ್ನ ಹೈಜಾಕ್ ಮಾಡುವ ನಿಟ್ಟಿನಲ್ಲಿ ಹೊಡೆದಾಟ ಆಗಿದೆ. ಅಂಕಲ ಗುಡುಕೇತರ ಗ್ರಾಮದಲ್ಲಿ ಬೆಂಬಲಿಗರು ಕಲ್ಲು ತೂರಾಟ ಮಾಡಿದ್ದಾರೆ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಗ್ರಾಮ ಇದು. ಕಲ್ಲು ತೂರಾಟದಿಂದ ವಾಹನಗಳ ಗಾಜು ಪುಡಿಪುಡಿಯಾಗಿದೆ. ಬಡಿಗೆ ಹಿಡಿದು ಹೊಡೆದಾಡಿಕೊಂಡಿದ್ದಾರೆ ಜಾರಕಿಹೊಳಿ ಕತ್ತಿ ಬೆಂಬಲಿಗರು. ಪರಿಸ್ಥಿತಿ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಬೆಳಗಾವಿ ಜಿಲ್ಲಾಡಳಿತದ ವಿರುದ್ಧ ಶಾಸಕ ನಿಖಿಲ್ ಕತ್ತಿ ಆಕ್ರೋಶ ಹೊರಹಾಕಿದರು. ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧವೂ ಕೂಡ ಕತ್ತಿ ಕಿಡಿಕಾರಿದ್ದಾರೆ. ಇವತ್ತು ನಮ್ಮ ಅಂಕಲ್ ಗುಡ್ಕೇತ್ರ PKPS ಬೋರ್ಡ್ ಮೀಟಿಂಗ್ ಆಗಬೇಕಾಗಿತ್ತು. ಖರೆ ಜನ ಆಕ್ರೋಶದಿಂದ ಸ್ವಲ್ಪ ಗಾಡಿಗಳು ಜಖಮ್ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗನ್ನು ಮುಂದೆ ಹಾಕಿದ್ದಾರೆ. ಇದ್ರೊಳಗೆ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ. ಮಣ್ಣಿಂದ ಹೇಳತ್ತೇವೆ, ನಮ್ಮ ತಾಲೂಕದ ಏನು ನಡೆದೈತಿ ನೀವು ಕಣ್ಣು ಮುಚ್ಚಿ ಕೂತಿರತ್ತ ಕೇಳತ್ತೇವೆ. ಯಾರು ರೆಸ್ಪಾನ್ಸಿಬಲ್ ತೊಗೊಳಕ್ಕೆ ತಯಾರಿಲ್ಲ. ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಈ ರಾಜ್ಯ ಸರ್ಕಾರ ಐತೋ ಸತ್ಯ ಐತೋ ನೀವು ವಿಚಾರ ಮಾಡಿ. ಈ ಡಿಸಿಸಿ ಬ್ಯಾಂಕ್ ಇಲೆಕ್ಷನ್ ಈ ನಮ್ನಿ ದಬ್ಬಾಳಿಕೆ. ಸರ್, ಇವತ್ತು ಅಂಕಲಗುಡಿ ಕ್ಷೇತ್ರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಡಿಸಿಸಿ ಬ್ಯಾಂಕ್ ಠರಾವ್ ಕೊಡುವಂಥದ್ದು 11 ಗಂಟೆಗಿತ್ತು. ಅಲ್ಲಿ ಇರುವಂಥದ್ದು 11 ಮಂದಿ ಸದಸ್ಯರು ಮಾತ್ರ. ಆ 11 ಮಂದಿ ಸದಸ್ಯರಲ್ಲಿ ಮೊದಲ ನಮ್ಮ ಜೊತೆ 7 ಜನ ಇದ್ದರು. ನಮ್ಮವ್ರನ್ನ ಚಂದ್ರಪ್ಪ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಜಿದ್ದಾಜಿದ್ದು ಕತ್ತಿ ಜಾರಕಿಹೊಳಿ ಬಣದ ಗಲಾಟೆ ನಡುವೆ ಹಣದ ಹೊಳೆ ಹರಿಸಲಾಗ್ತಾ ಇದೆ. ಜಾರಕಿಹೊಳಿ ಬೆಂಬಲಿಗರಿಂದ ಹೊರಬಂತು ಕುದುರೆ ವ್ಯಾಪಾರ. ಮತದಾರನ ಸೆಳೆಯಲು ಹಣದ ಹೊಳೆ ಹರಿಸ್ತಾ ಇದ್ದಾರೆ ಹಾಗಾದ್ರೆ ನಾಯಕರು. ನೋಡಿ, MLA MP ಕೋಟಿ ಖರ್ಚು ಮಾಡ್ತಾರೆ. ಇದಕ್ಕೂ ಹಾಗೆ ಮಾಡ್ತಿದ್ದಾರೆ ಬಹುಶಃ. ಯಾಕೆ ಅಂದರೆ DCC ಚುನಾವಣೆ ಹಿಡಿತ ಸಾಧಿಸಬೇಕು ಅಂತ. ಸಹಕಾರ ಕ್ಷೇತ್ರ ರೀ, ಇಡೀ ಜಿಲ್ಲೆ ಸಹಕಾರ ಕ್ಷೇತ್ರವನ್ನು ತಮ್ಮ ಅಂಡರ್ನಲ್ಲಿ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಕಾದಾಟ ಇದೆ. ಪ್ರತಿಷ್ಠೆಯನ್ನು ಪಣವಾಗಿಟ್ಟಿದ್ದಾರೆ ಇವರು. PKPSನ 1 ಮತಕ್ಕೆ 5 ಲಕ್ಷ ಕೊಟ್ಟು ಖರೀದಿಯನ್ನು ಮಾಡಿದ್ದಾರಂತೆ. ಮತದಾರರಿಗೆ ಒಬ್ಬೊಬ್ಬನಿಗೆ 5 ಲಕ್ಷ ರೂಪಾಯಿ. ಅಂದರೆ ಇದು ನಾರ್ಮಲ್ ಆಗಿ ಜನರು ವೋಟ್ ಹಾಕೋಕೆ ಆಗೋದಿಲ್ಲ. ಇಲ್ಲಿ ಯಾರೆಲ್ಲ ಸಹಕಾರ ಕ್ಷೇತ್ರ ಸಂಘ ಇರ್ತಾವಲ್ಲ, ಈ ಹಾಲು ಒಕ್ಕೂಟ ಸಂಘ, ಜೊತೆಗೆ ಹೈನುಗಾರಿಕೆ ಸಂಘ, ಅದರ ಜೊತೆಗೆ ನೇಕಾರಿಕೆ, ಈ ಥರ ಸಹಕಾರ ಒಕ್ಕೂಟ ಸಂಘ ಇರ್ತಾವಲ್ಲ, ಕೃಷಿ ಪತ್ತಿನ ಸಹಕಾರಿ ಸಂಘ, ಅವರು ವೋಟ್ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ. ಒಟ್ಟು ಸುಮಾರು ಒಂದು 2900 ವೋಟ್ಗಳಿದ್ದಾವೆ. ಹಾಗಾಗಿ ಒಬ್ಬೊಬ್ಬ ವೋಟ್ಗೆ 5 ಲಕ್ಷ ರೂಪಾಯಿನೂ ಕೊಡ್ತಾ ಇದ್ದಾರಂತೆ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಅನ್ನುವಂಥ ಆರೋಪ ಇದೆ. ಇನ್ನು ರಮೇಶ್ ಕತ್ತಿ ಬಣಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರಂತೆ, ಜಾರಕಿಹೊಳಿ ಬಣದಿಂದ ಹಣವನ್ನು ಪಡೆದುಕೊಂಡು. ಈ ರೀತಿಯಾಗಿ ಅಲ್ಲಿ ಚರ್ಚೆಗಳಾಗ್ತಾ ಇದೆ, ವಾಗ್ವಾದಗಳು ನಡೀತಾ ಇದೆ, ಹೊಡಿಬಡಿ ಅಂತೂ ಜಾಸ್ತಿ ಆಗ್ತಾ ಇದೆ. ಈಗ DCC ಬ್ಯಾಂಕ್ ಮತ್ತು PKPS ಚುನಾವಣೆಗೆ ಸಂಬಂಧಪಟ್ಟಂತೆ
ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದ. ಶ್ರೀಧರ್, ರಾಜ್ಯದ ಜನರು ಒಂದೇ ಪ್ರಶ್ನೆ ಕೇಳ್ತಿದ್ದಾರೆ, MLA MP ಚುನಾವಣೆಗಿಂತ ಈ ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ಯಾಕೆ ಇಷ್ಟು ರಣಕಣ ಆಗ್ತಿದೆ, ಯಾಕೆ ಇಷ್ಟು ಹೊಡೆದಾಟಗಳಾಗ್ತಿದೆ ಅಂತ ಹೇಳಿ. ಅಂದರೆ ಇಲ್ಲಿ ರಾಜಕೀಯಕ್ಕಿಂತ ವೈಯಕ್ತಿಕ ಪ್ರತಿಷ್ಠೆಯ ಪಣವಾಗಿ ಈ ರೀತಿ ಚುನಾವಣೆಗಳಲ್ಲಿ ಕಾವೇರುತ್ತಾ, ಅದರ ಜೊತೆಗೆ ಈಗ ಯಾವ್ಯಾವ ಕುಟುಂಬಗಳ ಮಧ್ಯೆ ಇದು ಜಿದ್ದಿಗೆ ಕಾರಣ ಆಗ್ತಾ ಇದೆ, ಆಕಸ್ಮಿಕವಾಗಿ ಚುನಾವಣೆ ಗೆದ್ದೋರ್ದು ಯಾವ ರೀತಿ ಪಾರುಪತ್ಯ ಇರುತ್ತೆ, ರಾಜಕೀಯ ಧ್ರುವೀಕರಣ ಆಗುವಂಥ ಸಾಧ್ಯತೆಗಳೇನಾದ್ರು ಕಂಡು ಬರ್ತಿದೆಯಾ ಅಂತ? ಪ್ರಭು, ಖಂಡಿತವಾಗಿ ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ಕಣ ಈಗ ರಣಕಣ ಆಗಿ ಪರಿವರ್ತನೆಗೊಂಡಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಬೆಳಗಾವಿ ಜಿಲ್ಲೆ 16 DCC ಬ್ಯಾಂಕ್ ನಿರ್ದೇಶಕ ಸ್ಥಾನಗಳಿಗೆ ಈಗ ಅಕ್ಟೋಬರ್ 19 ಚುನಾವಣೆ ನಡೆದಿದೆ. ಅದರಲ್ಲೂ ಕೂಡ ಪ್ರತಿ 15 ತಾಲೂಕಿಗೆ ಒಂದೊಂದು ನಿರ್ದೇಶಕರನ್ನ ಆಯ್ಕೆ ಮಾಡಿ ಕಳಿಸಲಾಗುತ್ತೆ. ಜೊತೆಗೆ ಹಾಲು ಒಕ್ಕೂಟ ಸೇರಿದಂತೆ ಇತರೆ ಏನು ಕೋಆಪರೇಟಿವ್ ಸೊಸೈಟಿಗಳಿದಾವೆ ಅದರಿಂದ ಓರ್ವ ನಿರ್ದೇಶಕರನ್ನ ಆಯ್ಕೆ ಮಾಡಲಾಗುತ್ತೆ. ಈಗ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಿಂದ ಓರ್ವ ನಿರ್ದೇಶಕರಾಗಿ ಆಯ್ಕೆ ಮಾಡಬೇಕು. ಕಳೆದ 42 ವರ್ಷಗಳಿಂದ ಅಂದರೆ ರಮೇಶ್ ಕಟೀಲ್ ನಿರಂತರವಾಗಿ DCC ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆ ಹಾಕೊಂಡು ಬಂದಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಚುನಾವಣೆಗಳು ನಡೆದಿಲ್ಲ, ಇಲ್ಲಿ ಅವಿರೋಧ ಆಯ್ಕೆ ಆಗ್ತಾ ಇತ್ತು. ಯಾಕಂದ್ರೆ ಈ ಹಿಂದೆ ಇದೇ DCC ಬ್ಯಾಂಕ್ನಲ್ಲಿ ಏನು ಜಾರಕಿಹೊಳಿ ಬಣ ಆಗಿರ್ಬೋದು, ಕತ್ತಿ ಕುಟುಂಬ ಆಗಿರ್ಬೋದು, ಜೊತೆಗೆ ಈ ಒಂದು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಬಂದು ತಮ್ಮ ಪ್ಯಾನಲ್ ಅನ್ನು ಅವಿರೋಧ ಆಯ್ಕೆ ಮಾಡ್ಕೊಂಡು ಬರ್ತಾ ಇದ್ರು. ಜೊತೆಗೆ ಅವರೇ ಹಿಡಿದಲ್ಲಿ ಕೂಡ ಇದ್ರು. ಈಗ ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬದ ಮಧ್ಯೆ ವೈಮನಸ್ಸು ಉಂಟಾದ ಬಳಿಕ ಈಗ ಅದಾದ ಬಳಿಕ ಮೊದಲ ಚುನಾವಣೆ ಈಗ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ ನಡೀತಾ ಇದೆ. ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರವನ್ನು ಶತಾಯಗತಾಯವಾಗಿ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಜಾರಕಿಹೊಳಿ ಸೋದರರು ಒಂದು ಹಠಕ್ಕೆ ಬಿದ್ದಿದ್ದಾರೆ. ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಈ ಒಂದು ಮತಕ್ಷೇತ್ರವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಪ್ರಭು ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ ಬರುತ್ತೆ, ಅದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಪ್ರತಿನಿಧಿಸುವಂತ ಯಮಕನ್ಮಡಿ ಮತಕ್ಷೇತ್ರ ಬರುತ್ತೆ. ಒಂದೇ ತಾಲೂಕಿನಲ್ಲಿ 2 ವಿಧಾನಸಭಾ ಮತಕ್ಷೇತ್ರ ಬರ್ತಿರ್ತಕ್ಕಂಥ ಕಾರಣಕ್ಕಾಗಿ 2 ಕುಟುಂಬಗಳ ಮಧ್ಯೆ ಜಿದ್ದಾಜಿದ್ದಿನ ರಾಜಕಾರಣಕ್ಕೂ ಕೂಡ ಇದು ಕಾರಣವಾಗಿದೆ. ಈಗ ಅಕ್ಟೋಬರ್ 19 ಚುನಾವಣೆ ನಡೆಯುತ್ತೆ. ಆ ಒಂದು ಚುನಾವಣೆಗೆ ಆಯ್ಕೆ ಆಗಬೇಕಂದ್ರೆ 92 ಮತಗಳು ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿದ್ದಾವೆ. ಅತಿ ಹೆಚ್ಚು ಮತ ಯಾರ ಪರವಾಗಿ ಬೀಳುತ್ತೋ ಅವರು ನಿರ್ದೇಶಕರಾಗಿ ಆಯ್ಕೆಯಾಗಿ ಬರ್ತಾರೆ. ಹೀಗಾಗಿ ಜಾರಕಿಹೊಳಿ ಬಣದಿಂದ ಓರ್ವ ಅಭ್ಯರ್ಥಿ ಹೆಸರನ್ನು ಕೂಡ ಈಗ ಘೋಷಣೆ ಮಾಡಲಾಗಿದೆ. ಆದರೆ ಈ ಹಿಂದಿನಿಂದಲೂ ಕೂಡ ಒಂದು ಕತ್ತಿ ಕುಟುಂಬ ಹುಕ್ಕೇರಿಯಲ್ಲಿ ತಂದೆ ಆದಂಥ ಒಂದು ಹಿಡಿತ ಹೊಂದಿರತಕ್ಕಂಥ ಕಾರಣಕ್ಕಾಗಿ ಈಗ 92 ಮತಗಳಿಂದ ಮತಗಳ ಸಂಖ್ಯಾಬಲ ಈಗ ಹೆಚ್ಚಾಗ್ತಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿಯೇ ಈಗ ಪ್ರಮುಖವಾಗಿ ಒಂದು ಅಂಶದಲ್ಲಿ ಕಂಡು ಬರ್ತಾ ಇದೆ. ಏನಂದ್ರೆ ಈ ಬಾರಿ ಚುನಾವಣೆ ಏನಂದ್ರೆ ಮಹತ್ವವಾಗಿ ನಡೆಯೋದ ಕಾರಣ ಏನಂದ್ರೆ ರಮೇಶ್ ಕತ್ತಿಯನ್ನು ಸೋಲಿಸಲೇಬೇಕು ಅನ್ನೋ ಒಂದು ಹಠಕ್ಕೆ ಒಂದ್ ಕಡೆ ಬಿದ್ದರೆ, ಜಾರಕಿಹೊಳಿ ಕುಟುಂಬ ಯಾವುದೇ ಕಾರಣಕ್ಕೂ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಏನು ಯಾವುದೇ ರೀತಿಯ ಪಾರುಪತ್ಯ ಸಾಧಿಸಬಾರದು ಅಂತ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ರಣತಂತ್ರವನ್ನು ಕತ್ತಿ ಕುಟುಂಬ ಮಾಡ್ತಾ ಇದೆ. ಕಳೆದ 3 ಘಟನೆಗಳನ್ನು ನಾವು ಇಲ್ಲಿ ಪ್ರಮುಖವಾಗಿ ನೋಡಬೇಕು ಪ್ರಭು. ಒಂದು, ಮದಿಹಳ್ಳಿ ಗ್ರಾಮದಲ್ಲಿ ಇದೇ ರೀತಿ PKPS ನಲ್ಲಿ ಠರಾವ್ ಪಾಸ್ ಮಾಡೋದಕ್ಕೆ ಸದಸ್ಯರೊಂದಿಗೆ ಸತೀಶ್ ಜಾರಕಿಹೊಳಿ ಬರ್ತಾರೆ. ಆಗ ಪತ್ನಿ ಸತೀಶ್ ಜಾರಕಿಹೊಳಿ ಮುಂದೆ ಹೋಗಿ ತನ್ನ ಪತಿಗೆ ಕೆನ್ನಿಗೆ ಬಾರಿಸುವ ಮೂಲಕ ಕರ್ಕೊಂಡು ಹೋಗುವಂತ ಘಟನೆ ಆಗುತ್ತೆ. ತದನಂತರ ಆ ಒಂದು ಪತಿಯನ್ನು ಮತ್ತೆ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಕರ್ಕೊಂಡು ಹೋಗ್ತಾರೆ. ಅದೇ ರೀತಿ ನಿನ್ನೆ ಕೂಡ ಒಂದು ಗೊಂಡವಾಡದಲ್ಲಿ ಕೂಡ ಇದೇ ರೀತಿ ಏನು PKPS ನ 11 ಜನ ಸದಸ್ಯರಿರ್ತಾರೆ, ಅಲ್ಲಿ ಕೂಡ ಒಂದು ಠರಾವನ್ನ ಪಾಸ್ ಮಾಡಬೇಕು. ಅಂದ್ರೆ 11 ಜನ ಸದಸ್ಯರಿದ್ದಾರೆ, ಇವರೆಲ್ಲ ಸದಸ್ಯರು ಸೇರಿ ಒಂದು ಠರಾವನ್ನು ಪಾಸ್ ಮಾಡ್ತಾರೆ. ಠರಾವ್ನಲ್ಲಿ 11 ಜನರಲ್ಲಿ ಒಬ್ಬರಿಗೆ ಏನು DCC ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಮತದಾನ ಹಾಕುವಂತ ಹಕ್ಕು ಇರುತ್ತೆ, ಹಕ್ಕನ್ನು ಕೊಡಲಾಗುತ್ತೆ. ಆ ಒಂದು ಠರಾವ್ ಪಾಸ್ ಮಾಡಬೇಕಂದ್ರೆ ಅಲ್ಲಿರ್ತಕ್ಕಂಥ ಸಂಖ್ಯಾಬಲ ಯಾರ ಪರವಾಗಿರುತ್ತೋ ತಮ್ಮ ಬೆಂಬಲಿತ ಸದಸ್ಯನಿಗೆ ಒಂದು ಆ ಒಂದು ಅಧಿಕಾರ ಕೊಟ್ಟರೆ ಅವ್ರ ಪರವಾಗಿ ಮತವನ್ನು ಚಲಾಯಿಸಬಹುದು. ಇದೇ ಕಾರಣಕ್ಕಾಗಿ ಈಗ 3 ಕಡೆ ಈ ರೀತಿ ಗಲಾಟೆ ಆಗಿರ್ತಕ್ಕಂಥದ್ದು. ಇವತ್ತು ಕೂಡ ಅಂಕಲ್ಗೂಡ್ನಲ್ಲಿ ಕೂಡ ಇವತ್ತು ಕೂಡ ಅದೇ ರೀತಿ ಘಟನೆ ಆಗಿದೆ. ಅಲ್ಲಿ ಕೂಡ 11 ಜನ ಸದಸ್ಯರಲ್ಲಿ ಒಂದಿಷ್ಟು ಜನ ರಮೇಶ್ ಕತ್ತಿ ಪರವಾಗಿದ್ರೆ, ಮತ್ತೊಂದಿಷ್ಟು ಜನ ಜಾರಕಿಹೊಳಿ ಪರವಾಗಿದ್ರು. ಅವೆರಡೂ ಬಣಗಳ ಮಧ್ಯೆ ಈಗ